ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾನ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಃ ರಾಮಚಂದ್ರ ಸ್ವಾಮಿನೇ ನಮಃ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ತಾವು ಏನು ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ತುಲಾರಾಶಿಯವರು ಬಹಳ ಮುಖ್ಯವಾಗಿ ಮನಸ್ಸಲ್ಲಿ 100 ಆಸೆಗಳಿದೆ, ಅದನ್ನು ಯಾವುದು ಹೇಗೆ ಈಡೇರಿಸ್ಕೊಳ್ಬೇಕು ಅದು ನಿಮಗೆ ಅರಿವಾಗ್ತಾ ಇಲ್ಲ. ನೀವು ಅಂದುಕೊಂಡಿದ್ದು ಎಲ್ಲವೂ ಶ್ರಮಪಟ್ಟು ಮಾಡ್ತಿದ್ದೇನೆ, ನನ್ನಿಂದ ಯಾವುದೇ ಲೋಪ ಇಲ್ಲ, ಆದರೆ ನನಗೆ ಯಾವುದೂ ಕಾರ್ಯಸಿದ್ಧಿ ಆಗ್ತಿಲ್ಲ. ನನ್ನ ಪ್ರಯತ್ನ ಕರೆಕ್ಟಾಗಿದೆ, ಆದರೆ ನನಗೆಲ್ಲವೂ ವಿಫಲ ಆಗ್ತಾ ಇದೆ. ನಾನು ಓದುವಂಥದ್ದಾಗಲಿ, ನಾನು ವಿದ್ಯಾಭ್ಯಾಸದಲ್ಲಾಗಲಿ, ಅಥವಾ ನನ್ನ ಉದ್ಯೋಗದಲ್ಲಾಗಲಿ, ಅಥವಾ ನಾನು ಮನೆಯಲ್ಲಾಗಲಿ ಹೊರಗಡೆ ಆಗಲಿ, ನಾನು ಇರ್ತಕ್ಕಂಥದ್ರಲ್ಲಿ ಯಾವುದೂ ಲೋಪ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಗ್ರಹಗತಿಗಳು ನಿಮ್ಮನ್ನು ಬಿಟ್ಕೊಡ್ಬೇಕಲ್ಲ. ನಿಮ್ಮ ಗ್ರಹ ನಕ್ಷತ್ರಚಾರ ಪ್ರಕಾರ ನೀವು ದೇವರಾದರೂ ನಿಮ್ಮನ್ನು ದೇವರಾಗಿ ಇಡ್ಲಿಕ್ಕೆ ಬಿಡೋದಿಲ್ಲ. ಯಾಕೆಂದರೆ ಪ್ರಸ್ತುತ ಇರತಕ್ಕಂಥ ಗ್ರಹಗಳ ಸ್ಥಿತಿಗತಿ ಹಾಗಿದೆ. ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದರೂ ಒಂದು ಕಡೆ ಬಿಲ್ವ ವೃಕ್ಷ ಇದ್ದರೆ ಒಂದಷ್ಟು ಬಿಲ್ವ ಪತ್ರೆಯನ್ನು ತಂದು ಶಿವ ಸಾನ್ನಿಧ್ಯದಲ್ಲಿ ಶಿವನಿಗೊಂದು ನಾಮಾರ್ಚನೆ ಮಾಡೋದು, ಅಥವಾ ಗುರು ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಒಂದಷ್ಟು ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ಗಂಧ, ಅಥವಾ ಒಂದಿಷ್ಟು ಅರಿಶಿನ, ಅಥವಾ ಒಂದಿಷ್ಟು ಕಡಲೆಕಾಳು, ಇಂತಹದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ನಿಮ್ಮ ಜೀವನಕ್ಕೆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಒಂದಷ್ಟು ಪಾಠ ಪ್ರವಚನವನ್ನು ಮಾಡಿದಾಗ ಅದನ್ನು ಆಲಿಸಿ. ಅವ್ರಿಗೂ ನಿಮಗೂ ಸಂಬಂಧ ಇಲ್ಲ ಅಂತ ಮುಂದೆ ನಡಿಬೇಡಿ. ಅವರ ಅನುಭವದ ಮಾತ್ರ ಹೇಳಿದಾಗ ಅದು ನಿಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಅಳವಡಿಸ್ಕೊಳ್ಬೇಕು. ಆಗ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ತುಂಬ ಬದಲಾವಣೆಯನ್ನು, ತುಂಬ ಕೆಲಸ ಕಾರ್ಯಗಳ ಕಡೆ ಗಮನವನ್ನು, ಅಥವಾ ಒಂದು ಹೊಸತನವನ್ನು ಕಾಣುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಶನಿ ಮತ್ತು ರಾಹುವಿನಿಂದ ಉಂಟಾಗ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ಲಿಕ್ಕೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಕಯಾನಶ್ಚಿತ್ರ ಆಭೋ ದ್ಯುತಿ ಸದಾವೃತ ಸಗ ಕಯಾಸ ಜ್ಯೇಷ್ಠಯಾವೃತ. ಹೀಗೆ ರಾಹು ಮತ್ತು ಶನೇಶ್ವರನ್ನ ಪ್ರಾರ್ಥನೆ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಒಳ್ಳೆಯದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಬುಧನ ಆಸ್ಥಾನ ಚೆನ್ನಾಗಿದೆ, ಸ್ವಂತ ಬುದ್ಧಿ ಚೆನ್ನಾಗಿದೆ, ತಾವು ಏನು ಚಿಂತನೆ ಮಾಡಿದ್ರೂ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಆಲೋಚನೆಯೇ ಆಗಿದೆ. ನಿಮ್ಮ ವೃತ್ತಿಧರ್ಮ ಮತ್ತಷ್ಟು ಅಭಿವೃದ್ಧಿ ಇದೆ. ಯಾವ ಕೆಲಸ ಆಗೋದಿಲ್ಲ ಅನ್ಕೊಂಡಿದ್ರೋ, ಯಾವ ವೃತ್ತಿಧರ್ಮವನ್ನು ನಿಮ್ಮಿಂದ ಆಗಲ್ಲ ಅನ್ಕೊಂಡಿದ್ರೋ, ಯಾವ ವ್ಯಕ್ತಿಗಳು ನಿಮ್ಮನ್ನು ಮಾತಾಡೋದಿಲ್ಲ ಅನ್ಕೊಂಡಿದ್ರೋ ಅಂತಹವರಿಂದಲೇ ಕೆಲಸ ಆಗುವಂಥ ಯೋಗ ಫಲ ನಿಮ್ಮ ಫಲಾಫಲಗಳಿದೆ. ಬಹಳ ಅದ್ಭುತವಾದಂಥ ಕಾಲ, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿದ್ದರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ತಾಮ್ರದ ತಂಬಿಗೆಯಲ್ಲಿ ಸ್ವಲ್ಪ ನೀರು ಹಾಕಿ, ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ, ಒಂದು ಚಿಟಿಗೆ ಸುಣ್ಣ ಹಾಕಿ, ಸುಣ್ಣ ಮತ್ತು ಅರಿಶಿನ ನೀರು ಸೇರಿದಾಗ ಅದು ಕೆಂಪು ನೀರಾಗುತ್ತೆ. ಅಂತಹ ಓಕಳಿಯ ನೀರು, ಅದರಿಂದ ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ. ವಿದ್ಯಾರ್ಥಿಗಳು ಓದೋದ್ರ ಕಡೆ ತಾವು ಏನು ಗಮನ ಕೊಡ್ತೀರಿ ಅದನ್ನು ಮತ್ತಷ್ಟು ಮಟ್ಟಿಗೆ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಯಾಕೆಂದ್ರೆ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕೋ ಪರಿಸ್ಥಿತಿನೂ ಆಗ್ಬೋದು. ಹಾಗಾಗಿ ಬಹಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಕೊಟ್ಟ ಮಾತಿಗೆ ನಡ್ಕೊಳ್ಬೇಕು ಎಂಬತಕ್ಕಂಥವ್ರು, ಹಠದಿಂದ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥವ್ರಿಗೆ ಒಂದು ಅದ್ಭುತವಾದಂಥ ಕಾಲ ಇದೆ. ಹಾಗಾಗಿ ಹಳದಿ ಬಣ್ಣದ ವಸ್ತ್ರ, ಅದರಲ್ಲಿ ಒಂದಿಷ್ಟು ಕಡಲೆಕಾಳು, ಹಳದಿ ಬಣ್ಣದ ವಸ್ತ್ರ, ಒಂದಿಷ್ಟು ಕಡಲೆಕಾಳು, ಅದನ್ನು ಗಂಟು ಹಾಕಿ ಹತ್ತಿರದಲ್ಲಿರ್ತಕ್ಕಂಥ ಗುರು ಸಾನ್ನಿಧ್ಯಕ್ಕೆ ಬಂದು ಗುರುಗಳ ಸಾನ್ನಿಧ್ಯದಲ್ಲಿ ಆ ಗಂಟನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಕರ್ಮಫಲದಿಂದ ತಾವು ಮುಕ್ತರಾಗ್ತೀರಿ. ಚಿಂತನೆ ಮಾಡುವಂತಹ ಯಾವುದೇ ವಿಚಾರ ಆದರೂ ಶೀಘ್ರವಾಗಿ ಅದರಿಂದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರೋಗ್ಯದ ಕಡೆ ಗಮನ ಕೊಡಬೇಕು, ಮನಸ್ಸು ಶಾಂತಿಯುತವಾಗಿ ಇಟ್ಕೊಳ್ಬೇಕು. ಯಾವುದೇ ಕೆಲಸ ಆದರೂ ಜವಾಬ್ದಾರಿಯುತವಂತ ಸ್ಥಾನದಲ್ಲಿ ನಿಂತು ಮಾಡಬೇಕು. ವಿದ್ಯಾರ್ಥಿನಿಯರು ಹೆಚ್ಚು ಓದೋದ್ರ ಕಡೆನೇ ಗಮನ ಕೊಡಬೇಕು. ಯಾವುದೊಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡು ಇನ್ನೊಂದೇನೋ ಕೆಲಸ ಮಾಡ್ತೀರಿ ಅಂದರೆ ಸಾಧ್ಯ ಇಲ್ಲ. ಮನಸ್ಸಲ್ಲಿ ನೀವು ತಲೆಯಲ್ಲಿ ಏನಿರುತ್ತೋ, ಯಾವ ವಿಚಾರವನ್ನು ತಲೆ ತುಂಬಿಕೊಂಡಿರ್ತೀರೋ ಅದರಂತೆ ನಿಮ್ಮ ಜೀವನ ನಡೆಸಬೇಕು. ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೆ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ, ಹಣಕಾಸಿನ ವಿಚಾರಗಳಲ್ಲಿ, ಈ ಹಣಕಾಸಿನ ಲೇವಾದೇವಿ ಮಾಡಬೇಕಾದ್ರೆ ತುಂಬ ಜಾಗೃತರಾಗಿರಬೇಕು. ಅಥವಾ ಒಂದು ಒಳ್ಳೆ ಕಾಲ ಅಲ್ಲ, ಇದರಿಂದ ಸಮಸ್ಯೆ ಎದುರಾಗ್ಬೋದು. ಜೋಪಾನ, ಹುಷಾರಾಗಿರಿ. ಹಾಗೆ ನಿಂದಕರು ಸಾಕಷ್ಟು ಜನ ಆಗ್ತಾರೆ. ನೀವೇನು ಮಾಡ್ತಿದ್ರು ನಿಮ್ಮನ್ನು ಬೆರಳು ಮಾಡಿ ತೋರಿಸಿ ನಿಮ್ಮಿಂದ ಹಾಗಾಯಿತು ಹೀಗಾಯಿತು ಅಂತ ಹೇಳುವಂಥವ್ರು ಸಾಕಷ್ಟು ಜನ ಆಗ್ತಾರೆ. ಹಾಗೆ ಇಟ್ಟ ವಸ್ತುಗಳನ್ನು ಎಲ್ಲೋ ಇಡೋದು, ಎಲ್ಲೋ ಹುಡುಕಾಡುವಂಥ ಪರಿಸ್ಥಿತಿಯೂ ನಿಮ್ಮದಾಗತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ. ಹಾಗಾಗಿ
ಮೊದಲು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದಾಗಿರ್ಲಿ ಅಥವಾ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಆಗಿರ್ಲಿ ಎಲ್ಲವನ್ನೂ ಸುಸರ್ಜಿತವಾಗಿ ಯೋಚನೆ ಮಾಡಿ ನಡಿಬೇಕು. ಇದರ ಮಧ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬೇವಿನ ಮರ ಇದ್ರೆ ಆ ಬೇವಿನ ಮರಕ್ಕೆ 11 ಪ್ರದಕ್ಷಿಣೆ ಮಾಡಿ ಒಂದು ದೀಪ ಹಚ್ಚಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಒಂದಿಷ್ಟು ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬೇಕು. ತುಂಬಾ ಬೆನ್ನೋವಿಂದ ಒದ್ದಾಡೋದು ಅಥವಾ ಸೊಂಟ ನೋವಲ್ಲಿ ಒದ್ದಾಡೋದು ಅಥವಾ ಒಂದಷ್ಟು ಬೇರೆ ಬೇರೆ ತರ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು, ಇಲ್ಲದ ತೊಂದರೆ ತಾಪತ್ರಗಳಿಗೆ ಗುರಿ ಆಗ್ತಕ್ಕಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಹಾಗೆ ವಿದ್ಯಾರ್ಥಿಗಳ ಬದುಕು ಮಾತ್ರ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಷ್ಟಪಟ್ಟರು ಒಳ್ಳೆ ಹೆಸರು ಮಾಡ್ತೀರಿ. ಉದ್ಯೋಗಕ್ಕಾಗಿ ಅಪೇಕ್ಷೆ ಪಡ್ತಿರ್ತಕ್ಕಂಥವ್ರಿಗೆ ಉದ್ಯೋಗವನ್ನ ಕರುಣಿಸುವಂತ ಅಥವಾ ನೀವು ಉದ್ಯೋಗವನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ನೀವು ಮಾಡುವಂತ ಯಾವುದೇ ಕೆಲಸ ಕಾರ್ಯಗಳಾದ್ರೂ ಸ್ವಲ್ಪ ನೀವು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕಿಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಯಾರು ತುಂಬಾ ಸಂಕಟದಲ್ಲಿದ್ದಾರೆ, ಹಸಿವಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಥವಾ ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ ಅಂತಹವ್ರನ್ನ ಕೈ ಹಿಡಿದು ನಡೆಸುವಂತ ಗುಣ ನಿಮ್ಮದಾಗಬೇಕು. ಆಗ್ಲೇ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನ ಕಾಣ್ತೀರಿ. ದೇವರು ಎಲ್ಲೋ ಇಲ್ಲ, ದೇವರು ನಿಮ್ಮ ಪರಿಸರದಲ್ಲಿರ್ತಾನೆ, ನಿಮ್ಮಲ್ಲಿರುವ ಒಳ್ಳೆ ಗುಣದಲ್ಲಿರ್ತಾನೆ. ಆ ಒಳ್ಳೆ ಗುಣದಿಂದ ನೀವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಫಲವನ್ನು ಸಿದ್ಧಿ ಆಗುವಂತ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಾಗುತ್ತೆ. ನೀವು ಮಾಡುವ ಕೆಲಸದಲ್ಲಿ, ನಿಮ್ಮ ವೃತ್ತಿ ಧರ್ಮದಲ್ಲಿ, ನಿಮ್ಮ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ನೀವು ವರ್ತನೆ ಮಾಡೋದು ಬಹಳ ಉತ್ತಮ. ಯಾರೋ ಏನೋ ಅಂದ್ರು ಅಂತ ಹೇಳಿ ಜಗಳ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು, ನಿಷ್ಠೂರಕ್ಕೊಳಗಾಗ್ತಕ್ಕಂಥದ್ದು ಅಥವಾ ರೌದ್ರವಾಗಿ ನಡ್ಕೊಳ್ತಕ್ಕಂಥದ್ದು ಇಂಥದ್ದು ಯಾವುದೂ ಸಮಂಜಸವಾದ್ದಲ್ಲ. ಆದರೆ ಇದರ ಮಧ್ಯದಲ್ಲಿ ಇನ್ನೊಂದು ಕೆಲಸವನ್ನು ತಾವು ಮಾಡ್ಕೊಳ್ಳೋದು ಬಹಳ ಉತ್ತಮ. ಒಂದು ಹಳದಿ ಕಲರ್ ವಸ್ತ್ರದಲ್ಲಿ ಒಂದು ಮೂಲೆಯಲ್ಲಿ ಒಂದು ಅರಿಶಿನ ಕೊಂಬು, ಇನ್ನೊಂದು ಮೂಲೆಯಲ್ಲಿ ಒಂದು ಬಟ್ಲಡಿಕೆ, ಒಂದು ಅರಿಶಿನ ಕೊಂಬನ್ನ 2 ಮೂಲೆಗಳಲ್ಲೂ ಪ್ರತ್ಯೇಕವಾಗಿ ಗಂಟು ಕಟ್ಟಿ ಅದನ್ನ ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಯಾವ ಶತ್ರುಗಳು ಸಹಿತ ನಿಮಗೆ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಶತ್ರುಗಳ ಬಾಧೆಯಿಂದ ಮುಕ್ತರಾಗಬೇಕಾದ್ರೆ ಒಂದು ಬಟ್ಲಡಿಕೆ, ಒಂದು ಅರಿಶಿನ ಕೊಂಬು, ಅರಿಶಿಣದ ವಸ್ತ್ರದಲ್ಲಿ ಮೂಲೆಗಳಲ್ಲಿ ಕಟ್ಟಿ ದೂರ ಇಡೋದ್ರಿಂದ ಸಾಕಷ್ಟು ಅನುಕೂಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಕೆಲವಷ್ಟು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಬೇಕು ಬೇಡಗಳನ್ನ ಸರಿಯಾಗಿ ನೀವು ಚಿಂತನೆ ಮಾಡಿದ್ರೆ ಮಾತ್ರ ಇವತ್ತು ಫಲ ಸಿಗ್ತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತಿರ್ತಕ್ಕಂಥ ನಿಮಗೆ ನಿಮ್ಮ ವೃತ್ತಿ ಧರ್ಮದಲ್ಲೂ ಏನಾದ್ರು ಒಂದು ಅಡಚಣೆ ಉಂಟಾಗಬಹುದು. ಒಂದಷ್ಟು ಲಾಭದ ಕ್ಷಣಗಳು, ಹಾಗೆ ಹೊಸದನವನ್ನ, ಹೊಸ ಬದುಕನ್ನು ಕಟ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಯೋಗ ಫಲ ಎಲ್ಲವೂ ಮಹತ್ತರವಾಗಿದೆ. ಗುರುವಿನ ಮಾರ್ಗದರ್ಶನ ಪಡಿತಕ್ಕಂಥದ್ದು ಅಥವಾ ಅನುಭವಸ್ಥರ ಮಾತಿನಂತೆ ತಾವು ನಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇದರಿಂದ ಒಳಿತನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡೋಕ್ಕೆ ಮುಂದಾದ್ರೂ ಆ ಕೆಲಸದ ಮಾಡೋದಕ್ಕೂ ಮುನ್ನ ಅಂದ್ರೆ ಅದರ ಪೂರ್ವಭಾವಿಯಾಗಿ ನಿಮ್ಮ ಚಿಂತನೆ ಇದೆಯಲ್ಲ ಅದನ್ನ ಸಮಂಜಸವಾಗಿ ಮಾಡಬೇಕು. ಯಾವುದೇ ವ್ಯವಹಾರಗಳನ್ನ, ಯಾವುದೇ ವ್ಯಾಪಾರದ ಲಕ್ಷಣವನ್ನ ಅಥವಾ ನೀವು ಮಾಡುವ ಕೈಂಕರ್ಯಗಳ ಕೆಲಸಗಳಲ್ಲಿ ಯಾವುದೇ ತರಹ ನಿಮ್ಮ ಆಲೋಚನೆ ಮಾಡಿದ್ರೂ ಅದರ ಫಲಾನುಫಲಗಳನ್ನ ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿನ ಕಾಣಬೇಕಾಗಿರ್ತಕ್ಕಂಥ ನೀವು ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಯಾವ ಕೆಲಸ ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಈ ಸರಿ ತಪ್ಪುಗಳನ್ನ ಸರಿಯಾಗಿ ಚಿಂತನೆ ಮಾಡಿದ್ರೆ ಅಥವಾ ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ಇದ್ರೆ ಅಥವಾ ವೃತ್ತಿಯಲ್ಲಿ ಏನಾದ್ರು ಒಂದು ಅಭಿವೃದ್ಧಿಯನ್ನ ತಂದುಕೊಳ್ಬೇಕು ಅನ್ನೋದಾದ್ರೆ ಅದರ ಫಲಾನುಫಲಗಳನ್ನ ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ನಿಮ್ಮನ್ನ ನಂಬಿರ್ತಕ್ಕಂಥವ್ರು ಅಥವಾ ನೀವು ಮತ್ತೊಬ್ಬರನ್ನ ನಂಬೋದು ಅಥವಾ ಯಾರು ನಂಬಿ ಏನಾದ್ರು ವ್ಯವಹಾರಗಳು ಮಾಡ್ತಕ್ಕಂಥದ್ದು, ಹಣಕಾಸಿನ ವಿಚಾರ ಸರಿಯಾಗಿ ಗಮನಿಸ್ಕೊಳ್ದಿರ ಬೇರೊಂದು ಅಚಾತುರ್ಯ ಆಗುವಂಥದ್ದು, ಒಂದಿಷ್ಟು ಬದಲಾವಣೆ ಕಾಣ್ತೀರಿ ನಿಮ್ಮ ರಾಶಿ ಫಲದಲ್ಲಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.